ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಬಸವಣ್ಣನವರ 893ನೇ ಜಯಂತ್ಯುತ್ಸವ ಅಂಗವಾಗಿ ಚಿಂಚೋಳಿ ಬಸವ ಜಯಂತ್ಯುತ್ಸವ ಸ್ವಾಗತ ಸಮಿತಿ ವತಿಯಿಂದ ಶರಣರ ಸಮಾಗಮ, ಆಶೀರ್ವಚನ ಹಾಗೂ ಸಮಾಜ ಜಾಗೃತಿ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಮತ್ತು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ವಿವಿಧ ಮಠಾಧೀಶರು ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಾನ್ನಿಧ್ಯ ವಹಿಸಿದ್ದ ಶಿವಕುಮಾರ ಶಿವಾಚಾರ್ಯರು ನರನಾಳ ಆಶೀರ್ವಚನ ನೀಡಿ ಬಸವಣ್ಣನವರು ಸಮಾಜದಲ್ಲಿ ಸಮಾನತೆ, ಕಾಯಕ ಮತ್ತು ದಾಸೋಹದ ಮಹತ್ವ ಸಾರಿದ ಮಹಾನ್ ತತ್ವಜ್ಞಾನಿ ಎಂದು ಹೇಳಿದರು. ಯುವ ಸಮುದಾಯ ಬಸವಣ್ಣನವರ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ ಜಾಧವ, ಲಿಂಗಾಯತ ಸಮಾಜವು ಎಲ್ಲ ಸಮಾಜದವರಿಗೂ ಗೌರವ ನೀಡುವ ಪರಂಪರೆಯನ್ನು ಹೊಂದಿದೆ ಎಂದು ಹೇಳಿದರು. ಬೀದರ ಸಂಸದ ಸಾಗರ ಖಂಡ್ರೆ ಮಾತನಾಡಿ, ಬಸವಣ್ಣನವರ ವಚನಗಳು ಜೀವನದಕ್ಕೆ ದಾರಿದೀಪವಾಗಿವೆ ಎಂದರು. ಯುವಕರು ದುಷ್ಟ ಚಟಗಳಿಂದ ದೂರವಿದ್ದು ಕಾಯಕದ ಮೂಲಕ ಯಶಸ್ಸು ಸಾಧಿಸಬೇಕು ಎಂದರು. ಸೇಡಂ ಮಾಜಿ ಶಾಸಕ ಡಾಕ್ಟರ್ ರಾಜಕುಮಾರ ತೇಲ್ಕೂರ ಮಾತನಾಡಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ನಡೆಸಿದ ಶರಣಕ್ರಾಂತಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಚಳವಳಿಯಾಗಿತ್ತು ಎಂದು ಹೇಳಿದರು. ಧರ್ಮದಲ್ಲಿ ಬೆಳೆದಿದ್ದ ಅಸಮಾನತೆ ಹಾಗೂ ಮೂಢನಂಬಿಕೆಗಳನ್ನು ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಹೋಗಲಾಡಿಸಲು ಪ್ರಯತ್ನಿಸಿದರು. ಬಸವಣ್ಣನವರ ತತ್ವಗಳು ವಿಶ್ವಮಾನವತೆಗೆ ಸಂದೇಶ ನೀಡುವಂತಿವೆ ಎಂದು ಅಭಿಪ್ರಾಯಪಟ್ಟರು. ಮನುಷ್ಯತ್ವ, ಮಾನವೀಯತೆ ಎಲ್ಲರಿಗೂ ದೊಡ್ಡ ಜಾತಿಯಿಂದ ಯಾರು ಕಲಿಸಿದ್ರೆ ಅವರು ಸಾಕಷ್ಟು ಚೌಕಟ್ಟಿ ಬೇರೆ ಎಲ್ಲ ಕಡೆ ಹೋಗಿ ಎಲ್ಲ ಬಸವತತ್ವವನ್ನು ಎಲ್ಲ ಒಂದಾಗಬೇಕು. ನಾವು ಮಹಿಳೆಯರಿಗೂ ಸಮಾನತೆ ಕೊಡಬೇಕು, ಅವರು ಕೂಡ ಸಮಾನತೆ ಕೊಡಬೇಕು ಅಂತ ಸುಮಾರು ವರ್ಷದಿಂದ ಅವರು ಸಾರ್ಥಕ ಆಗಬೇಕು ಅಂದರೆ ನಾವು ಬಸವಣ್ಣನವರ ತತ್ವ ಸಿದ್ಧಾಂತಕ್ಕೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು, ಪಾಲನೆ ಮಾಡಬೇಕಂತ. ಯಾಕಂದ್ರೆ ಸಾಕಷ್ಟು ನಮಗೆ ವಚನಗಳ ಮೂಲಕ ನಮಗೆ ಒಂದು ದಾರಿ ನಮಗೆ ಸಿಕ್ಕಿದೆ. ಆ ದಾರಿಯನ್ನು ನಾವು ಸರಿಯಾದ ದಾರಿ ಹೋಗೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಜೀವನದಲ್ಲಿ ಯಾವ ಕೇಳಿದ್ರೆ ಯಾವ ಸರಿ ಅಂತ ಹೇಳಕ್ಕಾಗೋದಿಲ್ಲ. ನಮ್ಮ ಸಮಾಜದ ಬಗ್ಗೆ ಗೌರವ ತರಬೇಕು. ನಮ್ಮ ಬಸವಣ್ಣನವರ ತತ್ವಗಳನ್ನ, ಆದರ್ಶವನ್ನ ಪಾಲನೆ ಮಾಡಬೇಕಾಗಿರುವಂತ ನಾವು ಏನು ಮಾಡಿದಾಗ ಆಗ್ತದೆ ಅನ್ನುವಂಥ ವಿಚಾರವನ್ನ ಯಾರ ಜೊತೆ ಮಾಡ್ಕೊಂಡ್ರೆ ಹೇಳೋದ್ರಲ್ಲಿ ಮಹಾಂತ ಶಿವರ ಜೊತೆ ಮಾತನಾಡಿಕೊಂಡಾಗ ಅವಾಗ ಅನೇಕ